ಗುಡ್ ಆಫ್ಟರ್ನೂನ್. ನಮ ಶಿವಾಯ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಇದು ಸ್ಯಾಟರ್ಡೆ ಮಧ್ಯಾಹ್ನದ ಲಾಗು. ಸ್ಯಾಟರ್ಡೆ ಮಧ್ಯಾಹ್ನ ಆಗಿರೋದ್ರಿಂದ ನಾನು ಯಾವಾಗಲೂ ಕಾಳು ಅಥವಾ ಬೇಳೆ ಯಾವುದಾದ್ರೂ ಒಂದು ಹಾಕಿ ಬಸ್ಸಾರು ಮಾಡ್ತೇನೆ. ಬಸ್ಸಾರು ಮಾಡೋಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಪಾತ್ರೆಯಲ್ಲಿ ತೊಗರಿಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ಅದಕ್ಕೆ 3 ಕಿರಿಕ್ಸಾಲೆ ಸೊಪ್ಪು ಅಂತ ಕಿರಿಕ್ಸಾಲೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಆ ಕಿರಿಕ್ಸಾಲೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಳ್ಳಿ. ಈಗ ಅಲ್ಲಿ ಬೇಳೆ ಕುದಿಯೋಕೆ ಇಟ್ಟಿದ್ನಲ್ಲ, ಆ ಬೇಳೆ ಅರ್ಧ ಬೇಯ್ದಿದ ನಂತರ ಈ ಸೊಪ್ಪನ್ನು ಹಾಕಿ. ಈ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿರಬೇಕು. ಆ ಬೆಂದಿದ ನಂತರ ಇದನ್ನು ಬಸ್ಕೊಳ್ಳಿ. ಸೊಪ್ಪು ಮತ್ತು ಬೇಳೆ ಎರಡೂ ಒಂದು ಕಡೆ ಸಪ್ರೇಟ್ ಮಾಡ್ಕೊಳ್ಳಿ. ಆ ಬೆಂದಿರೋ ನೀರು ಇರುತ್ತಲ್ಲ, ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಈ ಬೆಂದಿರೋ ನೀರು ಈ ಕಡೆಗೆ ಇಟ್ಕೊಳ್ಳಿ. ಈಗ ಒಲೆ ಮೇಲೆ ಪಲ್ಯ ಹೇಗೆ ಮಾಡೋದು ಅಂತ, ಸೊಪ್ಪು ಮತ್ತು ಬೇಳೆ ಇರುತ್ತಲ್ಲ, ಅದಕ್ಕೆ ಒಗ್ಗರಣೆ ಹಾಕಿ ಬನ್ನಿ. ಬಾಣಲೆ ಇಡಿ ಒಲೆ ಮೇಲೆ. ಅದು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಸಾಸಿವೆ. ಆ ಸಾಸಿವೆ ಚಟಪಟ ಅಂದಿದ ತಕ್ಷಣ ಒಣಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಉಪ್ಪು, ಅರಿಶಿನ ಇವೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆಗ್ತಾಯಿದೆ. ಇದು ಆ್ಯಕ್ಚುಲಿ ಸೊಪ್ಪು, ಕಿರಿಕ್ಸಾಲಿ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆಮೇಲೆ ಬೇಳೆ, ತೊಗರಿ ಬೇಳೆನೂ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಸೊಪ್ಪು ಬೇಳೆ ಮಕ್ಳಿಗೆ ಕೊಟ್ಟರೆ ವಿಟಮಿನ್ಸು, ಪ್ರೋಟೀನ್ಸು ತುಂಬ ಚೆನ್ನಾಗಿ ಸಿಗುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಬಸ್ಸಾರೆಲ್ಲ ನಾವು ಮುದ್ದೆ ಜೊತೆಗೆ ತಿಂತೀವಿ, ರಾಗಿ ಮುದ್ದೆ. ರಾಗಿ ಮುದ್ದೆಯಲ್ಲಿ ತುಂಬ ಕ್ಯಾಲ್ಶಿಯಮ್ ಇರುತ್ತೆ, ಫೈಬರಸ್ ಕಂಟೆಂಟ್ ಎಲ್ಲ ಇರುತ್ತೆ. ಹಾಗಾಗಿ ತುಂಬ ಒಳ್ಳೆಯದು ಸೊಪ್ಪು ಮುದ್ದೆ ಬಸ್ಸಾರು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಈರುಳ್ಳಿ ಅವೆಲ್ಲ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಈ ಕಡೆಗೆ ಪಲ್ಯ ಬಸ್ಕೊಂಡಿರ್ತೀವಲ್ಲ, ಸೊಪ್ಪು ಬೇಳೆ, ಅದನ್ನು ಅದಕ್ಕೆ ಹಾಕಿರಿ. ಅದು ಹಾಕಿ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಎಲ್ಲ ಆಗಿದೆ ನೋಡಿ, ಪಲ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ಪಲ್ಯ ಆಯಿತು. ಈ ಕಡೆಗೆ ಸಾರು ಒಗ್ಗರಣೆ ಹಾಕೋಣ ಬನ್ನಿ. ಸಾರಿಗೆ ಏನೇನು ಬೇಕು ಅಂದರೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು, ಜೀರಿಗೆ, ಬೆಳ್ಳುಳ್ಳಿ, ಕಾಯಿ. ಈ ಕಡೆ ಬಾಣಲೆ ಇಟ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಿಟಲ್ ಬಿಟ್ ಸ್ವಲ್ಪ ಬ್ರೌನಿಷ್ ಕಲರ್ ಆಗಬೇಕಿದು. ಅಲ್ಲಿ ತನಕ ಫ್ರೈ ಮಾಡಿ. ಹಾಗೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಕಾಳು ಅವನ್ನೆಲ್ಲ ಹಾಕಿ ಫ್ರೈ ಮಾಡಿ. ಕೊನೆಗೆ ಸ್ವಲ್ಪ ಕಾಯಿ ತುರಿ ಇತ್ತಲ್ಲ, ಕಾಯಿ ತುರಿನ ಹಾಕಿರಿ. ಕಾಯಿ ತುರಿ ಚೆನ್ನಾಗಿ ನೀರೆಲ್ಲ ಬಿಡ್ಕೋಬೇಕು, ಫುಲ್ ಡ್ರೈ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆಗಿದ ನಂತರ ಇಳಿಸ್ಕೊಂಡ್ಮೇಲೆ ಖಾರ ಪುಡಿ ಹಾಕಿರಿ. ಇಲ್ಲದ್ರೆ ಅಲ್ಲೇ ಹಾಕಿದರೆ ನಿಮಗೆ ಸ್ವಲ್ಪ ಸೀದಂಗೆ ಆಗಿಬಿಡುತ್ತೆ ಮಸಾಲೆ ಎಲ್ಲ. ಸ್ವಲ್ಪ ಉಪ್ಪು ಹಾಕಿರಿ. ಇದನ್ನು ಮಿಕ್ಸಿಗೆ ಹಾಕಿ ಮಿಕ್ಸರ್ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಥರ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಈ ಕಡೆ ಸಾರಿಗೆ ಒಗ್ಗರಣೆ ಹಾಕೋಣ. ಸಾರಿಗೆ ಒಗ್ಗರಣೆ ಹಾಕಲಿಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಕೊತ್ತಂಬರಿ ಇದು ಪೇಸ್ಟ್ ಆಗಿರೋದು ಮಿಕ್ಸಿಯಲ್ಲಿ. ಇದು ಕಟ್ ತೆಗ್ದಿದ್ವಲ್ಲ ಆವಾಗಲೇ ಸೊಪ್ಪು ಬೇಳೆದು, ಅದು. ಈಗ ಒಲೆ ಮೇಲೆ ಪಾತ್ರೆ ಇಡಿ. ಪಾತ್ರೆಯಲ್ಲಿ ಸಾಸಿವೆ, ಈರುಳ್ಳಿ ಒಗ್ಗರಣೆ ಹಾಕಿ. ಈರುಳ್ಳಿ ಹಾಕಿದ ತಕ್ಷಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನೀವು ಮಿಕ್ಸಿಯಲ್ಲಿ ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಅಥವಾ ಕುಸುಬೆ ಎಣ್ಣೆ. ನಾವು ಗಾಣದಲ್ಲಿ ತರ್ತೀವಿ ಎಣ್ಣೆನ. ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ, ಶೇಂಗಾದ ಎಣ್ಣೆ ಮತ್ತು ಕುಸುಬೆ ಎಣ್ಣೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದನ್ನೇ ಯೂಸ್ ಮಾಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಈರುಳ್ಳಿ ಮತ್ತು ಸಾಸಿವೆ, ಕರಿಬೇವೆಲ್ಲ ಹಾಕಿದ್ವಲ್ಲ, ಈಗ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಎಲ್ಲಿ ತನಕ ಫ್ರೈ ಮಾಡಬೇಕು ಅಂದರೆ ಇದನ್ನು ಚೆನ್ನಾಗಿ ಅದು ಎಣ್ಣೆ ಎಲ್ಲ ಬಿಡ್ಕೋಬೇಕು. ಅಲ್ಲಿ ತನಕ ಚೆನ್ನಾಗೆ ಫ್ರೈ ಮಾಡಿ. ಫ್ರೈ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿ, ಹಾಗೆ ಕಟ್ಟು ತಗೊಂಡಿರ್ತೀವಲ್ಲ ಆ ಕಟ್ಟನ್ನು ಹಾಕಿರಿ. ಸೊಪ್ಪು ಬೇಳೆದು ಬಸ್ಕೊಂಡು ಕಟ್ಟು ತೆಗ್ದಿರ್ತೀವಲ್ಲ ಅದು ಕಟ್ಟು ಅಂದರೆ. ಆಮೇಲೆ ಇದು ಚೆನ್ನಾಗಿ ಸ್ವಲ್ಪ ಕುದೀತಾ ಕೊನೆಗೆ ಆ ಸೊಪ್ಪು ಕಟ್ಟಿಂದ ಸ್ವಲ್ಪ ತಗೊಂಡಿಟ್ಕೋಬೇಕು. ಅದನ್ನು ಅದಕ್ಕೆ ಹಾಕಿ ಹುಣ್ಸೆಹಣ್ಣಿನ ನೀರು ಹಾಕಿ ಆಮೇಲೆ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿ. ಬಸ್ಸಾರು ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಸ್ಸಾರು. ಆಗಿದೆ ಬಸ್ಸಾರು. ಈಗ ಇದಕ್ಕೆ ಮುದ್ದೆ, ಬಸ್ಸಾರು, ಪಲ್ಯ. ನನ್ನ ಮಗ ಬಂದ, ಆಲ್ರೆಡಿ 1 ಆಗಿದೆ ಸ್ಯಾಟರ್ಡೆ. ಅವನಿಗೆ ಫಸ್ಟ್ ಟೇಸ್ಟ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಮ್ಮ ಅಂದರೆ. ಅವನಿಗೆ ಮುದ್ದೆ ಅಂದರೆ ಭಾಳ ಇಷ್ಟ, ನನ್ನ ದೊಡ್ಡ ಮಗನಿಗೆ. ನನ್ನ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.